ನಾರದರು ಕೇಳಿದರು, ಅಪ್ಪಾಜಿ, ನೀವು 3 ಗುಣಗಳ ಭಿನ್ನ ಭಿನ್ನ ಸ್ವಭಾವಗಳನ್ನು ತಿಳಿಸಿದಿರಿ. ಹಾಗಿರುವಾಗ ಇವು 3 ಒಂದೇ ಸ್ಥಾನದಲ್ಲಿದ್ದು ಒಂದು ಮತ್ತೊಂದರ ಸಹಯೋಗದಿಂದ ಹೇಗೆ ನಿರಂತರ ಕಾರ್ಯ ಮಾಡುತ್ತವೆ? ಏಕೆಂದರೆ ಭಿನ್ನ ಭಿನ್ನ ಸ್ವಭಾವವುಳ್ಳವರು ಶತ್ರುಗಳಾಗುತ್ತಾರೆ. ಇದು ನಿಶ್ಚಿತವಾಗಿದೆ. ಶತ್ರುಗಳು ಪರಸ್ಪರ ಸೇರಿ ಹೇಗೆ ಕಾರ್ಯ ಮಾಡಬಲ್ಲರು? ಇದರ ರಹಸ್ಯವನ್ನು ನನಗೆ ದಯವಿಟ್ಟು ತಿಳಿಸಿರಿ. ಬ್ರಹ್ಮದೇವರು ಹೇಳಿದರು, ಮಗು ಕೇಳು, ನಾನು ಸತ್ವ, ರಜ, ತಮ ಈ 3ರ ವಿಷಯದಲ್ಲಿ ಹೇಳುತ್ತೇನೆ. ಈ 3ರ ಸ್ವಭಾವ ದೀಪದಂತೆ ಇದೆ. ಉದಾಹರಣೆಗಾಗಿ, ದೀಪವು ಪ್ರಕಾಶವನ್ನು ಹರಡಿ ವಸ್ತುಗಳನ್ನು ತೋರಿಸುತ್ತದೆ. ಎಣ್ಣೆ, ಬತ್ತಿ, ಜ್ಯೋತಿ ಇವು 3 ವಿರುದ್ಧ ಧರ್ಮಗಳಾಗಿವೆ. ಅರ್ಥಾತ್ ಯಾವುದಕ್ಕೆ ಯಾರೊಂದಿಗೂ ಪ್ರೇಮವಿಲ್ಲ. ಹಾಗೆಯೇ ಇಲ್ಲಿಯೂ ತಿಳಿದುಕೊಳ್ಳಬೇಕು. ವಿರುದ್ಧ ಧರ್ಮಿ ಎಣ್ಣೆಯು ಅಗ್ನಿಯೊಂದಿಗೆ ಸಂಯೋಗವಾಗುತ್ತದೆ ಮತ್ತು ಬತ್ತಿ ವಿರೋಧಿ ಎಣ್ಣೆ ಎರಡೂ ಪರಸ್ಪರ ಅಗ್ನಿಯೊಂದಿಗೆ ಸಂಯೋಗವಾಗಿ ಒಂದುಗೂಡಿ ವಸ್ತುಗಳನ್ನು ಪ್ರಕಾಶಿಸುತ್ತವೆ. ನಾರದರು ಹೇಳುತ್ತಾರೆ, ಸತ್ಯವತಿ ನಂದನನ ವ್ಯಾಸರೇ, ಹೀಗೆಯೇ ಪ್ರಕೃತಿಯಿಂದ ಪ್ರಕಟವಾದ ಎಲ್ಲ ಗುಣಗಳನ್ನು ಹೇಳಲಾಗಿದೆ. ಪ್ರಕೃತಿಯೊಂದಿಗೆ ಸಂಬಂಧವಿರಿಸುವ ಅದೇ ಗುಣಗಳು ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿದೆ. ವ್ಯಾಸರು ಹೇಳುತ್ತಾರೆ, ರಾಜನೇ, ನಾನು ಕೇಳಿದಾಗ ನಾರದರು ಈ ಎಲ್ಲ ಪ್ರಸಂಗಗಳನ್ನು ವಿಸ್ತಾರವಾಗಿ ನನಗೆ ತಿಳಿಸಿದರು. ಜೊತೆಗೆ ಗುಣಗಳ ಸಂಪೂರ್ಣ ಲಕ್ಷಣಗಳನ್ನು ಬೇರೆ ಬೇರೆಯಾಗಿಸಿ ತಿಳಿಸಿದರು. ವಾಸ್ತವವಾಗಿ ಈ ಜಗತ್ತೆಲ್ಲವೂ ವ್ಯಾಪಕವಾದ ಆ ಪರಮಾತ್ಮ ಶಕ್ತಿಯ ಆರಾಧನೆ ಮಾಡಬೇಕು. ಕಾರ್ಯಭೇದದಿಂದ ಅದೇ ಶಕ್ತಿಯು ಕೆಲವೊಮ್ಮೆ ಸಗುಣ ಮತ್ತು ಕೆಲವೊಮ್ಮೆ ನಿರ್ಗುಣ ಭಾವದಿಂದ ವಿರಾಜಿಸುತ್ತಿರುವವಳು. ನಿರೀಹ ಅವಿನಾಶಿ ಪರಮಪುರುಷ ಪರಮಾತ್ಮನು ಪೂರ್ಣನಾಗಿದ್ದರೂ ಸ್ವತಂತ್ರ ಕರ್ತ ಅಲ್ಲ. ಶಕ್ತಿ ಮಹಾಮಾಯೆಯ ಹೊರತು ಅವನು ಅಕರ್ತಾನೇ ಆಗಿದ್ದಾನೆ. ಸತ್ ಅಸತ್ ರೂಪಿ ಈ ಜಗತ್ತೆಲ್ಲದರ ಸೃಷ್ಟಿ ಈ ಮಹಾಮಾಯೆ ಮಾಡುವಳು. ಬ್ರಹ್ಮ, ವಿಷ್ಣು, ಶಂಕರ, ಸೂರ್ಯ, ಚಂದ್ರ, ಇಂದ್ರ, ಅಶ್ವಿನಿ ಕುಮಾರರು, ವಸುಗಣರು, ಕುಬೇರ, ವರುಣ, ಅಗ್ನಿ, ವಾಯು, ಪೂಷಾ, ಸ್ವಾಮಿ ಕಾರ್ತಿಕೇಯ ಮತ್ತು ಗಣಪತಿ ಮೊದಲಾದ ಎಲ್ಲ ದೇವತೆಗಳು ಈ ಶಕ್ತಿಯಿಂದ ಸಂಪನ್ನರಾಗಿಯೇ ತಮ್ಮ ಕಾರ್ಯವನ್ನು ನೆರವೇರಿಸಲು ಸಮರ್ಥರಾಗುತ್ತಾರೆ. ರಾಜನೇ, ಆ ಪರಮೇಶ್ವರಿಯೇ ಜಗತ್ತಿನ ಕಾರಣಳಾಗಿದ್ದಾಳೆ. ನೀನು ಆಕೆಯ ಭಜನೆ ಮತ್ತು ಪೂಜೆ ಮಾಡು. ವಿಧಿವತ್ತಾಗಿ ಭಕ್ತಿಯೊಂದಿಗೆ ಆಕೆಯ ಪೂಜೆಯಲ್ಲೇ ಸಂಲಗ್ನನಾಗು. ಅವಳೇ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯಾಗಿರುವಳು. ಸಮಸ್ತ ಪ್ರಾಣಿಗಳ ಅಧಿಷ್ಠಾತ್ರಿಯಾಗಿರುವಳು. ಎಲ್ಲ ಕಾರಣಗಳು ಅವಳಿಂದಲೇ ಉತ್ಪನ್ನವಾಗುತ್ತವೆ. ಅವಳು ಸಮಸ್ತ ಕಾಮನೆಗಳನ್ನು ಪೂರ್ಣ ಮಾಡುವವಳು. ಶಾಂತಸ್ವರೂಪಳು, ಸುಖವಾಗಿ ಆರಾಧಿಸಲು ಯೋಗ್ಯಳು, ಪರಮ ದಯಾಳುವೂ ಆಗಿದ್ದಾಳೆ. ಕೇವಲ ಆಕೆಯ ನಾಮೋಚ್ಚರಣೆ ಮಾಡುವುದರಿಂದ ಅವಳು ಅಭಿಷ್ಟ ವಸ್ತುಗಳನ್ನು ಕೊಡುವಳು. ಬ್ರಹ್ಮ, ವಿಷ್ಣು, ಶಂಕರ ಮೊದಲಾದ ಎಲ್ಲ ದೇವತೆಗಳು ಹಿಂದೆ ಆಕೆಯ ಉಪಾಸನೆ ಮಾಡಿದ್ದರು. ಮುಮುಕ್ಷುಗಳಾದ ಬಹಳಷ್ಟು ಸಂಯಮಿ ತಪಸ್ವಿಗಳು ಆಕೆಯ ಉಪಾಸನೆ ಮಾಡಿರುವರು. ಪ್ರಸಂಗಾನುಸಾರ ಅಸ್ಪಷ್ಟ ನಾಮೋಚ್ಚಾರಣೆ ಮಾಡಿದರೂ ಅವಳು ಬೇಕಾದ ದುರ್ಲಭ ಪದಾರ್ಥಗಳನ್ನು ಕರುಣಿಸುವಳು. ಕಾಡಿನಲ್ಲಿ ವ್ಯಾಘ್ರಾದಿ ಹಿಂಸಕ ಪ್ರಾಣಿಗಳನ್ನು ನೋಡಿ ಹೆದರಿ ಐ ಐ ಓಂ ಹೀಗೆ ಬಿಂದು ಸಹಿತ ನಾಮದ ಉಚ್ಚಾರವಾದರೂ ಮನೋರಥವು ಪೂರ್ಣವಾಗಿತ್ತು. ರಾಜನೇ, ಈ ವಿಷಯದಲ್ಲಿ ಸತ್ಯವ್ರತ ಬ್ರಾಹ್ಮಣನ ಉದಾಹರಣೆ ಕಣ್ಮುಂದೆ ಇದೆ. ಪುಣ್ಯಾತ್ಮ ಮುನಿಗಳಾದ ನಮ್ಮ ಸಮಾಜ ಸೇರಿತ್ತು. ಅಲ್ಲಿ ಯಾರೋ ವಿಶೇಷಜ್ಞ ಪುರುಷ ಈ ಪ್ರಸಂಗವನ್ನು ಹೇಳುತ್ತಿದ್ದರು. ನಾನು ಪ್ರತ್ಯಕ್ಷವಾಗಿ ಕಿವಿಗಳಿಂದ ವಿಸ್ತಾರವಾಗಿ ಎಲ್ಲವನ್ನೂ ಕೇಳಿದೆ. ಸತ್ಯವ್ರತನೆಂಬ ಒಬ್ಬ ನಿರಕ್ಷರ ಮೂರ್ಖ ಬ್ರಾಹ್ಮಣನಿದ್ದನು. ಯಾರೋ ಬೇಡನ ಬಾಯಿಂದ ಕೇಳಿ ಪ್ರಸಂಗವಶ ಅವನು ಅದನ್ನು ಉಚ್ಚರಿಸಿದನು. ಅನುಸ್ವಾರದ ಉಚ್ಚಾರ ಅವನಿಂದ ಆಗಲಿಲ್ಲ. ಕೇವಲ ಐ ಇಷ್ಟೇ ಉಚ್ಚಾರವಾಯಿತು. ಹೀಗಿದ್ದರೂ ಅವನು ದೊಡ್ಡ ವಿದ್ವಾಂಸನಾದನು. ಐ ಹೇಗೆ ಉಚ್ಚರಿಸುವುದರಿಂದಲೇ ಅವನ ಮೇಲೆ ಭಗವತಿ ಪರಮಪ್ರಸನ್ನಳಾದಳು. ದಯೆಯಿಂದ ಓತಪ್ರೋತವಾಗಿರುವ ಆ ಭಗವತಿ ಪರಮೇಶ್ವರಿಯು ಆ ಬ್ರಾಹ್ಮಣನಿಗೆ ಕವಿರಾಜನನ್ನಾಗಿಸಿದಳು. ಭಗವತಿ ಕವಿಯ ಇಲ್ಲಿಗೆ 6 ಅಧ್ಯಾಯ 7, 8, 9 ಮುಕ್ತಾಯವಾಯಿತು. ಈಗ ಮುಂದಿನ ಅಧ್ಯಾಯಕ್ಕೆ ಬರೋಣ.
ಭಗವತಿ ದೇವಿಯ ಕೃಪೆಯಿಂದ ಮೂರ್ಖ ಉಪಥ್ಯನು ಮಹಾಪಂಡಿತ ಸತ್ಯವ್ರತ ಬ್ರಾಹ್ಮಣನಾಗುವ ಕಥೆಯ ಪ್ರಾರಂಭ. ಅಕಸ್ಮಾತ್ ಸಾರಸ್ವತ ಮಂತ್ರದ ಉಚ್ಚಾರಣೆಯಿಂದ ಭಗವತಿಯ ಮಹಾಕೃಪೆ. ಜನಮೇಜಯನು ಕೇಳಿದನು, ಆ ದ್ವಿಜಶ್ರೇಷ್ಠ ಸತ್ಯವ್ರತನು ಯಾರಾಗಿದ್ದನು? ಯಾವ ದೇಶದಲ್ಲಿ ಅವನು ಹುಟ್ಟಿದ್ದನು ಮತ್ತು ಅವನ ಸ್ವಭಾವ ಎಂತಿತ್ತು? ನನಗೆ ತಿಳಿಸುವ ಕೃಪೆ ಮಾಡಿರಿ. ಆ ಬ್ರಾಹ್ಮಣನು ಐ ಹೇಗೆ ಹೇಳಿದನು ಮತ್ತು ಅದನ್ನು ಏಕೆ ಉಚ್ಚರಿಸಿದನು? ಉಚ್ಚರಿಸುತ್ತಲೇ ಆ ಬ್ರಾಹ್ಮಣನಿಗೆ ಕೂಡಲೇ ಎಂತಹ ಸಿದ್ಧಿಯು ಪ್ರಾಪ್ತವಾಯಿತು? ಎಲ್ಲವನ್ನು ತಿಳಿಯುವುದರಲ್ಲಿ ಸಮರ್ಥ ಹಾಗೂ ಸರ್ವತ್ರ ವಿರಾಜಿಸುತ್ತಿರುವ ಭಗವತಿ ಇಷ್ಟರಿಂದಲೇ ಹೇಗೆ ಪ್ರಸನ್ನರಾದಳು? ಮುನಿಯೇ, ಮನಸ್ಸನ್ನು ಮುಗ್ಧಗೊಳಿಸುವ ಈ ಕಥೆ ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಹೀಗೆ ಜನಮೇಜಯನು ಕೇಳಿದಾಗ ಸತ್ಯವತಿ ನಂದನ ವ್ಯಾಸರು ಪರಮ ಉದಾರ, ಪವಿತ್ರ ಹಾಗೂ ಮಧುರ ವಚನವನ್ನು ಹೇಳತೊಡಗಿದರು. ವ್ಯಾಸರು ಹೇಳುತ್ತಾರೆ, ರಾಜನೇ, ಈ ಪುರಾಣ ಸಂಬಂಧಿ ಪಾವನ ಕಥೆಯನ್ನು ನಾನು ಹೇಳುತ್ತೇನೆ, ಕೇಳು. ಕುರುರಾಜನೇ, ಬಹಳ ಹಿಂದೆ ಮುನಿಗಳ ಸಮಾಜದಲ್ಲಿ ನಾನು ಈ ಕಥೆಯನ್ನು ಹೇಳಿದ್ದೆ. ಕುರುಶ್ರೇಷ್ಠನೇ, ಒಮ್ಮೆ ನಾನು ಪವಿತ್ರ ತೀರ್ಥಗಳಲ್ಲಿ ಸಂಚರಿಸುತ್ತಾ ಪುಣ್ಯಭೂಮಿ ನೈಮಿಷಾರಣ್ಯಕ್ಕೆ ತಲುಪಿದೆನು. ಅಲ್ಲಿ ಅನೇಕ ಮುನಿಗಳು ನೆರೆದಿದ್ದರು. ಆ ಎಲ್ಲ ಮುನಿಗಳಿಗೆ ನಮಸ್ಕಾರ ಮಾಡಿ ಆ ಉತ್ತಮ ಆಶ್ರಮದಲ್ಲಿ ಕುಳಿತುಬಿಟ್ಟೆ. ಕಠೋರ ವ್ರತವನ್ನು ಪಾಲಿಸುವ ಹಾಗೂ ಜೀವನ್ಮುಕ್ತ ಎಲ್ಲ ಬ್ರಹ್ಮಮಾನಸ ಪುತ್ರರು ಅಲ್ಲಿಗೆ ಆಗಮಿಸಿದ್ದರು. ಆಗ ಆ ಬ್ರಾಹ್ಮಣರ ಸಭೆಯಲ್ಲಿ ಕಥೆ ಪ್ರಾರಂಭವಾಯಿತು. ಜಮದಗ್ನಿಯು ಮುಂದೆ ಕುಳಿತುಕೊಂಡು ಮುನಿಗಳಲ್ಲಿ ಈ ಪ್ರಕಾರ ಹೇಳಿದರು. ಜಮದಗ್ನಿಗಳು ಹೇಳಿದರು, ತಪಸ್ಸಿನಲ್ಲಿ ತತ್ಪರರಾದ ಮಹಾನುಭಾವರಾದ ಮುನಿಗಳಿರ. ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರ, ಅಗ್ನಿ, ವರುಣ, ಕುಬೇರ, ವಾಯು, ತ್ವಷ್ಟ, ಸ್ವಾಮಿ ಕಾರ್ತಿಕೇಯ, ಗಣಪತಿ, ಸೂರ್ಯ, ಅಶ್ವಿನಿ ಕುಮಾರರು, ಭಗ, ಪೂಷ, ಚಂದ್ರ ಹಾಗೂ ಎಲ್ಲ ಗ್ರಹರು, ಇವರೆಲ್ಲರಲ್ಲಿ ವಿಶೇಷ ರೂಪದಿಂದ ಯಾರ ಉಪಾಸನೆ ಮಾಡಬೇಕು, ಯಾವ ದೇವತೆ ಅಭಿಷ್ಟ ಫಲವನ್ನು ಕೊಡಬಲ್ಲದು, ಯಾರನ್ನು ಸುಖವಾಗಿ ಆರಾಧನೆ ಮಾಡಲಾಗುತ್ತದೆ ಹಾಗೂ ಕೂಡಲೇ ಯಾವ ದೇವತೆ ಪ್ರಸನ್ನವಾಗುತ್ತಾರೆ. ಶ್ರೇಷ್ಠ ವ್ರತದಲ್ಲಿ ಸಂಲಗ್ನವಾಗಿರುವ ಮಹಾನುಭಾವರಾದ ಮುನಿಗಳಿರ, ನಿಮಗೆ ತಿಳಿಯದಿರುವ ಮಾತು ಯಾವುದೂ ಇಲ್ಲ. ಆದ್ದರಿಂದ ಬೇಗನೆ ಹೇಳುವ ಕೃಪೆ ಮಾಡಿರಿ. ಈ ಪ್ರಕಾರ ಮುನಿವರ್ಯ ಜಮದಗ್ನಿಗಳು ಕೇಳಿದಾಗ ಲೋಮಶರು ಹೇಳಿದರು, ಜಮದಗ್ನಿಯೇ, ನೀನು ಕೇಳಿದ ಈ ಪ್ರಶ್ನೆಯ ವಿಷಯದಲ್ಲಿ ಈಗ ನಾನು ಹೇಳುತ್ತೇನೆ, ಕೇಳಿರಿ. ಎಲ್ಲ ಕಲ್ಯಾಣಗಾಮಿ ಪುರುಷರು ಮಹಾಶಕ್ತಿಯ ಉಪಾಸನೆ ಮಾಡಬೇಕು. ಆ ಪರಾಪ್ರಕೃತಿ ಆದ್ಯ ಸರ್ವತ್ರ ವಿರಾಜಮಾನ ಮತ್ತು ಎಲ್ಲವನ್ನು ಕೊಡುವಂತಹ ಕಲ್ಯಾಣಮಯಿಯಾಗಿರುವಳು. ಅವಳೇ ದೇವತೆಗಳ ಹಾಗೂ ಬ್ರಹ್ಮಾದಿ ಮಹಾನುಭಾವರ ಜನನಿಯಾಗಿರುವಳು. ಅವಳೇ ಆದಿ ಪ್ರಕೃತಿಯಾದ್ದರಿಂದ ಜಗದ್ರೂಪಿ ವೃಕ್ಷದ ಮೂಲ ಕಾರಣಳಾಗಿದ್ದಾಳೆ. ಸ್ಮರಿಸಿದಾಗ ಅಥವಾ ನಾಮೋಚ್ಚಾರ ಮಾಡಿದಾಗ ಅವಳು ಅವಶ್ಯವಾಗಿ ಮನೋರಥಗಳನ್ನು ಪೂರ್ಣಗೊಳಿಸುವಳು. ಆಕೆಯ ಹೃದಯ ದಯೆಯಿಂದ ಓತಪ್ರೋತವಾಗಿದೆ. ಉಪಾಸನೆ ಮಾಡಿದಾಗ ಅವಳು ಬೇಗನೆ ವರವನ್ನು ಕೊಡಲು ತತ್ಪರಳಾಗುವಳು. ಮುನಿವರ್ಯರೇ, ಒಂದು ಪರಮ ಪಾವನ ಕಥೆಯನ್ನು ಹೇಳುವೆನು, ಕೇಳಿರಿ. ಒಂದೇ ಅಕ್ಷರವನ್ನು ಉಚ್ಚರಿಸುವುದರಿಂದ ಬ್ರಾಹ್ಮಣನು ಮೋಕ್ಷವನ್ನು ಪಡೆದುಕೊಂಡನು. ಕೋಶಲ ದೇಶದಲ್ಲಿ ದೇವದತ್ತ ಎಂಬ ವಿಖ್ಯಾತ ಓರ್ವ ಬ್ರಾಹ್ಮಣನಿದ್ದನು. ಅವನಿಗೆ ಸಂತಾನವಿರಲಿಲ್ಲ. ಪುತ್ರ ಪ್ರಾಪ್ತಿಗಾಗಿ ಅವನು ವಿಧಿವತ್ತಾಗಿ ಪುತ್ರೇಷ್ಟ ಪ್ರಾರಂಭಿಸಿದನು. ತಮಸಾ ನದಿ ತೀರದಲ್ಲಿ ಉತ್ತಮ ಯಜ್ಞ ಮಂಟಪ ನಿರ್ಮಿಸಲಾಯಿತು. ಯಜ್ಞವನ್ನು ಮಾಡಿಸುವ ನಿಪುಣ ವೇದದ ಪೂರ್ಣಜ್ಞಾನಿ ಬ್ರಾಹ್ಮಣರನ್ನು ಕರೆಸಲಾಯಿತು. ಈ ದ್ವಿಜರು ದೇವದತ್ತನ ವಿಧಿಪೂರ್ವಕ ಪುತ್ರಕಾಮೇಷ್ಟಿಯಲ್ಲಿ ತೊಡಗಿದರು. ಅಗ್ನಿಯನ್ನು ಸ್ಥಾಪಿಸಲಾಯಿತು. ಆ ಯಜ್ಞದಲ್ಲಿ ಮುನಿವರ ಸುಹೋತ್ರನನ್ನು ಬ್ರಹ್ಮ ಆಗಿ, ಯಜ್ಞವಲ್ಕರನ್ನು ಅಧ್ವರ್ಯುವಾಗಿ, ಬೃಹಸ್ಪತಿಯನ್ನು ಹೋತೃವಾಗಿ, ಪೈಲನನ್ನು ಪ್ರಸ್ತೋತ ಆಗಿ, ಗೋಬಿಲನನ್ನು ಉದ್ಗಾತ ಹಾಗೂ ಉಪಸ್ಥಿತ ಮುನಿಗಳನ್ನು ಸದಸ್ಯರನ್ನಾಗಿ ವರಣ ಮಾಡಿ ಅವರಿಗೆ ವಿಧಿವತ್ತಾಗಿ ಧನವನ್ನು ದಕ್ಷಿಣೆಯಾಗಿ ಕೊಟ್ಟನು. ಸಾಮವೇದದ ಗಾನ ಮಾಡುವ ಮುನಿವರ ಗೋಬಿಲನು ಉದ್ಗಾತೃನಾಗಿ 7 ಸ್ವರಗಳೊಂದಿಗೆ ರಥಂತರ ಮಂತ್ರವನ್ನು ಉಚ್ಚರಿಸುತ್ತಿದ್ದನು. ತ್ವರಿತ ಸ್ವರದಿಂದ ಮಂತ್ರಗಾನವಾಗುತ್ತಿತ್ತು. ಪದೇ ಪದೇ ಶ್ವಾಸ ತೆಗೆದುಕೊಳ್ಳುವುದರಿಂದ ಮಂತ್ರೋಚ್ಚಾರಣೆ ಮಾಡುವಾಗ ಅವರ ಸ್ವರಭಂಗವಾಯಿತು.
ಕೂಡಲೇ ದೇವದತ್ತನು ಕುಪಿತನಾಗಿ ಗೋಭೀಲರಲ್ಲಿ ಹೇಳಿದನು, ಮುನಿವರ್ಯರೇ, ನೀವು ಬಹಳ ಮೂರ್ಖರಿದ್ದೀರಿ. ನಾನು ಪುತ್ರಪ್ರಾಪ್ತಿಗಾಗಿ ಯಜ್ಞವನ್ನು ಮಾಡುತ್ತಿರುವೆನು. ನೀವು ನನ್ನ ಈ ಸಕಾಮಯಜ್ಞದಲ್ಲಿ ಸ್ವರಹೀನ ಮಂತ್ರವನ್ನು ಉಚ್ಚರಿಸಿದಿರಿ. ಇದನ್ನು ಕೇಳಿ ಗೋಭೀಲರು ಅತ್ಯಂತ ಕ್ರೋಧಗೊಂಡರು. ಅವರು ದೇವದತ್ತನಲ್ಲಿ ಹೇಳಿದರು, ನಿನಗೆ ಶಬ್ದ ಶೂನ್ಯ ಪ್ರಚಂಡ ಮೂರ್ಖ ಪುತ್ರನಾಗುವನು. ಜೊತೆಗೆ ಅವನಲ್ಲಿ ಶಠತ್ವವು ತುಂಬಿಕೊಂಡಿರುವುದು. ಮಹಾಮತಿಯೇ, ಎಲ್ಲ ಪ್ರಾಣಿಗಳ ಶರೀರಗಳು ಶ್ವಾಸಗಳು ಬಂದು ಹೋಗುತ್ತಾ ಇರುತ್ತವೆ. ಅದರ ಮೇಲೆ ಯಾರ ಅಧಿಕಾರವೂ ಇಲ್ಲ. ಹಾಗಿರುವಾಗ ಸ್ವರಭಂಗವಾಗುವುದರಲ್ಲಿ ನನ್ನ ಅಪರಾಧವೇನೂ ಇಲ್ಲ. ನೀನು ನನಗೆ ಇಂಥ ಕಟುವಚನ ಆಡಿದೆ. ಮಹಾತ್ಮ ಗೋಭೀಲನ ಮಾತನ್ನು ಕೇಳಿದ ಬಳಿಕ ಶಾಪದಿಂದ ಭಯಗೊಂಡು ಅತ್ಯಂತ ಖೇದವನ್ನು ಪ್ರಕಟಿಸುತ್ತಾ ದೇವದತ್ತನು ಮುನಿಯಲ್ಲಿ ಹೇಳಿದನು.